ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲರ ಕೃತ್ಯಗಳು 4:12 ನಾವು ನೋಡುವಾಗ ಬರಬೇಕಾದ ರಕ್ಷಣೆ ಆ ಹೆಸರಿನಲ್ಲೇ ಎಂಬುದಾಗಿ ನಾವು ನೋಡ್ತೇವೆ. ಸೊ ಆ ಮರಿಯಳು ದೇವದೂತನನ್ನು ಸಂಧಿಸುತ್ತೆ. ಗಾಬ್ರಿಯಲ್ ದೂತನು ಬಂದು ಮರಿಯಳ ಸಂಗಡ ಮಾತನಾಡ್ತಾನೆ, ನೀನು ಗರ್ಭವತಿ ಆಗ್ತೀಯ, ನಿನ್ನ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟುತ್ತೆ, ಅದಕ್ಕೆ ನೀನು ಯೇಸು ಅಂತ ಹೆಸರು ಕೊಡಬೇಕು ಎಂಬುದಾಗಿ. ಅವಳಿಗೆ ಆಶ್ಚರ್ಯ ಆಗುತ್ತೆ, ನಾನು ಕನ್ಯೆ, ಇನ್ನೂ ನನಗೆ ಮದುವೆ ಆಗಿಲ್ಲ, ನನ್ನ ಹೊಟ್ಟೆಯಲ್ಲಿ ಮಗು ಹೇಗೆ ಬರುತ್ತೆ ಅಂತ. ಆದರೆ ಪವಿತ್ರಾತ್ಮ ನಿನ್ನ ಮೇಲೆ ಬರುವಾಗ ಪವಿತ್ರಾತ್ಮನ ಬಲದಿಂದ ನೀನು ಮಗನನ್ನು ಹಡಿತೀಯ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸೊ ಇವತ್ತಿನ ಅಂಶ ನಾವು ಹೇಳಿದಾಗೆ ಯೇಸುವೇ ನನ್ನ ರಕ್ಷಕನಾಗಿದ್ದಾನೆ ಎಂಬುದಾಗಿ. ಯೇಸು ಯಾಕೆ ಈ ಲೋಕಕ್ಕೆ ಬಂದರು ಅಂತ ನಾವು ತಿಳ್ಕೋಬೇಕು ಅಂದರೆ ಮೊದಲು ನಾವ್ಯಾರು ಅಂತ ತಿಳ್ಕೋಬೇಕು. ನಾವ್ಯಾರು, ನೀನು ಯಾರು, ಯಾಕೆ ಯೇಸು ಈ ಲೋಕದಲ್ಲಿ ಹುಟ್ಟಬೇಕಾಗಿತ್ತು, ಯಾಕೆ ನಿನ್ನನ್ನು ಆ ಯೇಸು ಹುಡುಕಿಕೊಂಡು ಬರಬೇಕಾಗಿತ್ತು, ಇದರ ಹಿಂದೆ ಏನು ನಡೀತು ಎಂಬುದಾಗಿ ನಿನಗೆ ಗೊತ್ತಿಲ್ಲ ಅಂದರೆ ಯೇಸು ಯಾಕೆ ಹುಟ್ಟಿದಾರಂತ ನಿನಗೆ ಅರ್ಥ ಆಗೋದಿಲ್ಲ. ಯೇಸು ಯಾಕೆ ಹುಟ್ಟಿದ್ದಾರೆ? ಇವತ್ತೇನು ಯೇಸು ಹುಟ್ಟಿರೋದನ್ನು ಪ್ರಪಂಚದಾದ್ಯಂತ ಏನೋ ಒಂದು ಕಡೆ ಅಲ್ಲ, ಪ್ರಪಂಚದಲ್ಲಿರುವಂಥ 237 ದೇಶಗಳಲ್ಲೂ ಕೂಡ ಕ್ರಿಸ್ಮಸ್ ಹಬ್ಬವನ್ನು ಮಾಡ್ಕೊಳ್ತಿದ್ದಾರೆ. ಏನಕ್ಕೆ ಮಾಡ್ಕೊಳ್ತಿದ್ದಾರೆ? ಯೇಸು ಹುಟ್ಟಿದ್ದೇನಕ್ಕೆ? ಎಲ್ಲರಂತೆ ಯೇಸು ಹುಟ್ಟಿದ್ದಲ್ಲ. ಯೇಸುವಿನ ಜನ್ಮ ಒಂದು ಅದ್ಭುತ. ಯೇಸುವಿನ ಜನ್ಮ ಒಂದು ಅದ್ಭುತವಾಗಿದೆ. ಆತನ ಜೀವನ ಒಂದು ಅದ್ಭುತವಾಗಿದೆ. ಆತನ ಮರಣ ಒಂದು ಅದ್ಭುತವಾಗಿದೆ. ಆತನ ಪುನರುತ್ಥಾನ ಒಂದು ಅದ್ಭುತವಾಗಿದೆ. ಆತನು ಪರಲೋಕಕ್ಕೆ ಏರಿ ಹೋಗಿದ್ದು ಒಂದು ಅದ್ಭುತವಾಗಿದೆ. ಆ ಯೇಸು ಮತ್ತೆ ಬರೋದು ಒಂದು ಅದ್ಭುತವಾಗಿದೆ. ಹಲ್ಲೆಲೂಯಾ. ಈ ವಿಷಯಗಳು ಬೇರೆ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯ ಜೀವಿತದಲ್ಲೂ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಯಾವ ದೇವರಿಂದ ಕರೆಯಲ್ಪಟ್ಟ ಬೇರೆ ಯಾರು ಕೂಡ ಈ ರೀತಿಯ ಜೀವಿತವನ್ನು ಜೀವಿಸಿಲ್ಲ. ಹಾಗಾಗಿ ಯೇಸು ಪ್ರತ್ಯೇಕವಾದವರು. ಯಾಕೆ ಯೇಸು ನನ್ನನ್ನು ಹುಡುಕಿ ಬಂದರು ಈ ಲೋಕದಲ್ಲಿ? ಅದು ತುಂಬ ಪ್ರಾಮುಖ್ಯ. ನಿನ್ನನ್ನು ಹುಡುಕಿ ಬಂದಿದ್ದು ಯೇಸು. ಯಾರನ್ನ ಹುಡುಕಿ ಬಂದಿದ್ದು? ನಿನ್ನನ್ನು ಹುಡುಕಿ ಬಂದಿದ್ದು. ಕ್ರಿಸ್ಮಸ್ ಅಂದರೆ ಯೇಸು ಮನುಷ್ಯರನ್ನ ಹುಡುಕಿ ಬಂದ ದಿನ. ಆ ಮನುಷ್ಯರು ಕೂಡ ಪಾಪಿಗಳಾಗಿರುವಾಗ, ದೇವರಿಂದ ದೂರವಾಗಿರುವಾಗ, ಸತ್ಯ ಗೊತ್ತಿಲ್ಲದೆ ಸುಳ್ಳಾದದ್ದನ್ನು ಹಿಡ್ಕೊಂಡು ಸುಳ್ಳಾದ ಮಾರ್ಗದಲ್ಲಿ ಜೀವಿಸುವಾಗ, ತಪ್ಪಿ ಹೋದ ಕುರುಬನು ಹುಡುಕಿಕೊಂಡು ಹೋಗುವಾಗೆ ಯೇಸು ನನ್ನನ್ನು ಹುಡುಕಿ ಬರಬೇಕಾಗಿತ್ತು. ಆತನು ಆತ್ಮನಾಗಿ ಲೋಕಕ್ಕೆ ಬಂದಿದ್ರೆ ನಿನಗೂ ನನಗೂ ಕಾಣ್ತಾ ಇರಲಿಲ್ಲ. ನಾನು ಆ ದೇವರನ್ನ ಸಂಧಿಸಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ನಿನಗೋಸ್ಕರ ನನಗೋಸ್ಕರ ನಮ್ಮಂತೆ ಆಗಿ ಈ ಲೋಕಕ್ಕೆ ಬಂದಿದ್ದಾರೆ. ಹಲ್ಲೆಲೂಯಾ. ನೀನು ಯಾರು ಅನ್ನೋದು ಅರ್ಥ ಮಾಡ್ಕೋಬೇಕು. ಫಸ್ಟು ಯೇಸು ಯಾರು ಅಂತ ಅರ್ಥ ಆಗಬೇಕು ಅಂದರೆ ನೀನು ಯಾರಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ನೀನು ಯಾರು ಅಂತ ನಿನಗೆ ಗೊತ್ತಾಗಿಲ್ಲ ಅಂದರೆ, ನೀನು ಎಲ್ಲಿಂದ ಬಂದೆ ಅಂತ ನಿನಗೆ ಗೊತ್ತಿಲ್ಲ ಅಂದರೆ, ನೀನು ಈ ಲೋಕದಲ್ಲಿ ಯಾಕೆ ಬದುಕ್ತಿದ್ಯಾ ಅನ್ನೋದು ನಿನಗೆ ಗೊತ್ತಿಲ್ಲ ಅಂದರೆ, ನೀನು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀಯ ಅಂತ ನಿನಗೆ ಗೊತ್ತಿಲ್ಲ ಅಂದರೆ ನಿಜವಾಗ್ಲೂ ಯೇಸು ನಿನಗೆ ಅರ್ಥ ಆಗೋದಿಲ್ಲ. ಯೇಸುವಿನ ಅವಶ್ಯಕತೆ ನಿನಗೆ ಇರೋದಿಲ್ಲ. ಹಾಗಾಗಿ ಮೊದಲು ಯೇಸುವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಲೋಕದಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ. ಒಂದು ದೇವರು, ಇನ್ನೊಂದು ದೆವ್ವ. ಯಾರ್ಯಾರು? ಒಂದು ದೇವರು, ಇನ್ನೊಂದು ದೆವ್ವ. ಆ ದೆವ್ವ ಅಂತಾರೆ, ಪಿಶಾಚಿ ಅಂತಾರೆ, ದುರಾತ್ಮ ಅಂತಾರೆ, ಸೈತಾನ ಅಂತಾರೆ, ದುಷ್ಟಶಕ್ತಿ ಅಂತಾರೆ. ಏನಂದ್ರೂ ಕೂಡ ದೇವರಿಗೆ ಹೇಗೆ ನಾನಾ ಹೆಸರುಗಳಿದೆಯೋ ಸೈತಾನನು ಕೂಡ ನಾನಾ ಹೆಸರುಗಳಿದೆ. ಈ ಲೋಕದಲ್ಲಿರುವಂಥವರೆಲ್ಲರೂ ಕೂಡ ಒಂದು ದೇವರಿಗೆ ಸಂಬಂಧಪಟ್ಟವರಾಗಿದ್ದಾರೆ, ಇಲ್ಲ ಅಂದರೆ ದೆವ್ವಕ್ಕೆ ಸಂಬಂಧಪಟ್ಟವರಾಗಿ ಜೀವಿಸ್ತಾ ಇದ್ದಾರೆ. ಯೇಸು ನಿನ್ನನ್ನು ಹುಡುಕಿ ಬರೋದಕ್ಕೆ ಕಾರಣ ನೀನು ತಿಳ್ಕೋಬೇಕು ಅಂದರೆ ನಾನು ಯಾರು ಅಂತ ನೀನು ಅರ್ಥ ಮಾಡ್ಕೋಬೇಕು. ಹೇಳ್ತಿರ್ತೀನಲ್ಲ ನಾನು, ಸ್ಕೂಲು ಕಾಲೇಜುಗಳಲ್ಲಿ ಏನು ಹೇಳ್ಕೊಡ್ತಾರೆ? ಮನುಷ್ಯ ಎಲ್ಲಿಂದ ಬಂದ? ಅಲ್ಲಿರೋರೆಲ್ಲ ಹುಡುಗರು ಹೇಳ್ರು, ಮನುಷ್ಯರು ಎಲ್ಲಿಂದ ಬಂದರು? ಮಂಗನಿಂದ. ನಂಬ್ತಿರೋದಲ್ಲ?
ಅಂದರೆ ನಿಮ್ಮ ತಾತ ಪೂರ್ವಿಕರು, ನಿಮ್ಮ ಪೂರ್ವಿಕರೆಲ್ಲ ಮಂಗಗಳ? ನಿಮ್ಮ ತಾತ ಮುತ್ತಾತರು ಯಾರವರು? ಮಂಗಗಳ? ಅಲ್ಲವಲ್ಲ, ಅದೆಲ್ಲ ಸುಳ್ಳು. ಮಂಗದಿಂದ ಮಾನವ ಬಂದ ಅಂತ ಹೇಳಿದಂತ ಆ ಡಾರ್ವಿನ್ ಅಂತ ಯಾರಿದ್ದಾರೆ, ಡಾರ್ವಿನ್ ಒಂದು ಸಿದ್ಧಾಂತ ಇದು. ಆ ಡಾರ್ವಿನ್ ಸಿದ್ಧಾಂತ ಏನಿದೆ, ಅವನೇ ಸಾಯಕ್ಕೆ ಮುಂಚೆ ಯೇಸುವನ್ನ ನಂಬಿ ನಾನು ತಪ್ಪು ಮಾಡಿದೆ, ಜನರೆಲ್ಲರಿಗೂ ಕೂಡ ನಾನು ಸುಳ್ಳು ಮಾಹಿತಿಯನ್ನು ಕೊಟ್ಟೆ, ಮಂಗದಿಂದ ಮಾನವ ಬಂದ ಅಂತ ಹೇಳ್ಬಿಟ್ಟು ಏನೋ ನಾನು ಹುಡುಗಾಟ ಕೇಳಿಬಿಟ್ಟು ಅದನ್ನು ಸಾಬೀತು ಮಾಡೋದಕ್ಕೆ ನನ್ನ ಜೀವನ ಪೂರ್ತಿ ಪ್ರಯಾಸ ಪಟ್ಟೆ. ಆದರೆ ಖಂಡಿತವಾಗ್ಲೂ ಮಂಗದಿಂದ ಅಲ್ಲ ಮಾನವ ಬಂದಿದ್ದು. ಮಂಗದಿಂದ ಮಾನವ ಬಂದ ಅಂದ್ರೂ ಕೂಡ ಮಂಗ ಎಲ್ಲಿಂದ ಬಂತು? ಜೀವ ಎಲ್ಲಿಂದ ಹುಟ್ಕೊಳ್ತು? ಬೈಬಲಲ್ಲಿ 1ನೇ ಅಧ್ಯಾಯದಲ್ಲೇ ನಾವು ನೋಡ್ತೀವಿ, ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದ್ದು. ಆಮೇಲೆ ನಿನ್ನನ್ನು ನನ್ನನ್ನು ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದು. ಅದಕ್ಕೆ ನಾನು ಹೇಳ್ತಿರೋದು, ನೀನು ಯಾರು ಅಂತ ಅರ್ಥ ಮಾಡ್ಕೋಬೇಕು ಫಸ್ಟು. ನೀನು ಮಂಗದಿಂದ ಬಂದಿದೆಯಾ? ಇಲ್ಲ ನೀನು ಬೇರೆ ಯಾವುದಾದ್ರೂ ಪ್ರಾಣಿಯಿಂದ ಬಂದಿದೆಯಾ? ಅಲ್ಲ. ಕೆಲವರು ಹೇಳ್ತಾರೆ ನಾನು ನಮ್ಮ ತಾಯಿ ಹೊಟ್ಟೆಯಿಂದ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಎಲ್ಲಿಂದ? ನಮ್ಮ ತಾಯಿ ಹೊಟ್ಟೆಯಿಂದ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸರಿ, ಆ ತಾಯಿ ಎಲ್ಲಿಂದ ಬಂತು? ಆ ತಾಯಿ ಎಲ್ಲಿಂದ ಬಂತು? ನಾನು ಹೇಳ್ತಿರೋದು, ಮೊದಲ ಮನುಷ್ಯ ಎಲ್ಲಿಂದ ಬಂದ? ನೀನು ಕೂಡ ಅಲ್ಲಿಂದನೇ ಬಂದಿರೋದು. ಮೊದಲ ವ್ಯಕ್ತಿ ಬೈಬಲಲ್ಲಿ ನಾವು ನೋಡ್ತೀವಿ, ಆದಮ ಹವ್ವರನ್ನ ದೇವರು ಸೃಷ್ಟಿ ಮಾಡ್ದ ಅಂತ. ದೇವರು ಸೃಷ್ಟಿ ಮಾಡಿದ್ದು. ಹಲ್ಲೆಲೂಯ. ಈ ಕಡೆ ಗಮನ ಕೊಟ್ಟು ಕೇಳಿ, ಯಾರು ಸೃಷ್ಟಿ ಮಾಡಿದ್ದು? ದೇವರೇ ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿದ್ದು. ಈ ಲೋಕದಲ್ಲಿ ಇಷ್ಟೊಂದೆಲ್ಲ ಅಂದವಾದ ಸೃಷ್ಟಿ ಏನಿವತ್ತು ನಮಗೆ ಕಾಣ್ತಾ ಇದೆ, ದೇವರೇ ಸೃಷ್ಟಿ ಮಾಡಿದ್ದು. ಹಾಗಾಗಿ ನೀನು ದೇವರ ಮಗನೆಂಬುದಾಗಿ ಮರಿಬಾರ್ದು. ನೀನು ಯಾಕೆ ಈ ಲೋಕದಲ್ಲಿ ಇದೆಯಾ ಅನ್ನೋದು ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆ ಇದೆಯಾ ನೀನು ಈ ಲೋಕದಲ್ಲಿ? ತುಂಬ ಜನ ಈ ಲೋಕದಲ್ಲಿ ಬದುಕ್ತಿದಾರಲ್ಲ, ಯಾಕೆ ಜೀವಿಸ್ತಿದ್ದಾರೆ? ಒಬ್ಬೊಬ್ರು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಇನ್ನೊಂದು ಆಗ್ತಾರೆ, ಮತ್ತೊಂದು ಆಗ್ತಾರೆ. ಕೆಲವರು ಏನು ಇಲ್ಲದೆ ಭಿಕ್ಷೆ ಬೇಡ್ಕೊಂಡು ಕೂಡ ಜೀವನ ಮಾಡ್ತಿದ್ದಾರೆ. ಒಬ್ಬೊಬ್ರು ಒಂದೊಂದು ರೀತಿಯ ಜೀವಿತಗಳನ್ನು ಈ ಲೋಕದಲ್ಲಿ ಜೀವಿಸ್ತಿದ್ದಾರೆ. ಆದರೆ ಯಾಕೆ ಅವ್ರು ಬದುಕ್ತಿದ್ದಾರೆ ಅಂತ ನಿಜವಾದ ಒಂದು ಉದ್ದೇಶನೇ ಅವ್ರಿಗೆ ಗೊತ್ತಿಲ್ಲದೆ ಬದುಕ್ತಾ ಇದ್ದಾರೆ. ನೀನು ನಾನು ಕೂಡ ತಿನ್ನೋದಕ್ಕೆ, ಕುಡಿಯೋದಕ್ಕೆ, ಒಳ್ಳೊಳ್ಳೆ ಮನೆಗಳು ಕಟ್ಕೊಂಡು ಒಳ್ಳೊಳ್ಳೆ ಜೀವನ ಮಾಡೋದಕ್ಕೆ ಬದುಕಿದ್ರು ಕೂಡ ಅದ್ಯಾವುದು ಶಾಶ್ವತವಲ್ಲ. ನಾನು ಚರ್ಚಲ್ಲಿ ಯಾವಾಗಲೂ ಹೇಳೋ ಹಾಗೆ, ಪ್ರಾಣಿಗಳು ಕೂಡ ತಿನ್ನೋದಕ್ಕೆ ಬದುಕ್ತಾ ಇರುತ್ತೆ, ಪ್ರಾಣಿಗಳು ಕೂಡ ಕುಡಿಯೋದಕ್ಕೆ ಬದುಕ್ತಾ ಇರುತ್ತೆ. ಪ್ರಾಣಿಗಳಿಗೆ ಯಾವ ಉದ್ದೇಶನೂ ಇಲ್ಲ. ಅವುಗಳಿಗೇನಾದರೂ ಇದೆಯಾ ಭವಿಷ್ಯ, ಏನಕ್ಕೆ ನಾವು ಜೀವಿಸ್ತಾ ಇದ್ದೀವಿ ಅಂತ? ಇಲ್ಲ. ಸತ್ಯ ಗೊತ್ತಿಲ್ಲದಿರೋ ಮನುಷ್ಯರು ಕೂಡ ಇದೇ ರೀತಿ ಇದ್ದಾರೆ. ಅವ್ರು ಏನಕ್ಕೆ ಈ ಲೋಕದಲ್ಲಿ ಬದುಕಬೇಕು ಅಂತ ಗೊತ್ತಿಲ್ಲ ಅಂದರೆ ಅವರು ಕೂಡ ಪ್ರಾಣಿಗಳಂತೆ ಇರ್ತಾರೆ. ಇವತ್ತು ಸಭೆಯಲ್ಲಿರುವಂಥ ನಾನು ನೀನು ಈ ಲೋಕದಲ್ಲಿ ಏನಕ್ಕೆ ಬದುಕಬೇಕು, ಈ ಲೋಕದಲ್ಲಿ ದೇವರು ನನ್ನನ್ನು ಯಾಕೆ ಕಳಿಸಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಜೀವನ ಕೂಡ ಒಂದು ಪ್ರಾಣಿ ಅಂತ ಇರುತ್ತೆ. ಯಾವ ಉದ್ದೇಶ ಇಲ್ಲದೆ ಹುಟ್ಟಿದ್ದೀವಿ, ಯಾವ ಉದ್ದೇಶ ಇಲ್ಲದೆ ಬದುಕ್ತೀವಿ, ಯಾವ ಉದ್ದೇಶ ಇಲ್ಲದೆ ಸಾಯ್ತೀವಿ. ಅಲ್ಲ, ದೇವ್ರು ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ. ಈ ಲೋಕದಲ್ಲಿ ಕಾಣುವಂಥ ಎಲ್ಲದಕ್ಕಿಂತ ದೇವ್ರು ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ನಿನ್ನನ್ನು ಈ ಲೋಕದಲ್ಲಿ ಇಟ್ಟಿದ್ದಾರೆ. ಇದನ್ನು ನೀನು ಅರ್ಥ ಮಾಡ್ಕೋಬೇಕು. ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀಯ ಅಂತ ನಾನು 3 ಪ್ರಶ್ನೆ ಕೇಳಿದೆ. ಒಂದು, ನೀನು ಎಲ್ಲಿಂದ ಬಂದೆ ಅಂತ. 2ನೇದು, ನೀನು ಇಲ್ಲಿ ಯಾಕಿದೆಯಾ ಅಂತ. 3ನೇದು, ಎಲ್ಲಿಗೆ ಹೋಗ್ತಿದ್ಯಾ ಅಂತ. ನಾವು ಬಂದಿದ್ದು ದೇವರಿಂದ. 2ನೇದು, ನಾವು ಈ ಲೋಕದಲ್ಲಿ ಬದುಕಬೇಕಾಗಿರೋದು ದೇವರಿಗೋಸ್ಕರ. ಮತ್ತೆ ನಾವು ಸತ್ತ ಮೇಲೆ ನಾವು ದೇವರ ಹತ್ರಕ್ಕೆ ಹೋಗ್ತೀವಿ. ಹಲ್ಲೆಲೂಯ. ಹಾಗಾದರೆ ದೇವರ ಹತ್ರ ಹೋಗ್ತೀವಿ ಅಂದರೆ ಯೇಸು ಬಗ್ಗೆ ನಮಗೆ ಗೊತ್ತಿಲ್ಲದೆ, ನಮ್ಮನ್ನು ಸೃಷ್ಟಿ ಮಾಡಿರೋ ದೇವ್ರ ಬಗ್ಗೆ ನಾವು ತಿಳ್ಕೊಳ್ದೆ ಸತ್ತರೆ ನಾವು ನರಕಕ್ಕೆ ಹೋಗಬೇಕು, ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಪರಲೋಕಕ್ಕೆ ದಾರಿ ತೋರ್ಸೋಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿರೋದು. ಹಲ್ಲೆಲೂಯ. ನಾನೇ ಮಾರ್ಗ, ನನ್ನ ಮೂಲಕವಾಗಿ ಹೊರತು ಯಾರೂ ಪರಲೋಕಕ್ಕೆ ಬರೋದಿಲ್ಲ ಅಂತ ದೇವರು ಹೇಳಿರುವಂಥದ್ದು. ಯೇಸು ಮಾತ್ರನೇ ರಕ್ಷಕನೆಂಬುದಾಗಿ ನಾವು ಇವತ್ತು ನೋಡ್ತಾ ಇರುವಂಥದ್ದು. ಹಾಗಾದರೆ ಯೇಸು ಈ ಲೋಕದಲ್ಲಿ ಹುಟ್ಟೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ನೋಡ್ತೀವಿ, ಮೂಲ ಮನುಷ್ಯ. ದೇವರು ಸೃಷ್ಟಿ ಮಾಡಿದ ಮೊದಲ ವ್ಯಕ್ತಿಯ ಹೆಸರೇನು? ಆದಾಮ ಅಂತ. ಏನಂತ? ಆದಾಮ. ಆದಾಮ ಅಂದರೆ ಏನು ಗೊತ್ತಾ ಅರ್ಥ?
ಮಣ್ಣು ಅಂತ. ಏನಂತ? ಮಣ್ಣು. ಮಣ್ಣಿಂದ ದೇವರು ಸೃಷ್ಟಿ ಮಾಡಿದ್ರು ಮನುಷ್ಯನನ್ನ, ಮೊದಲ ಮನುಷ್ಯನನ್ನ ಮಣ್ಣಿಂದ ಗೊಂಬೆಯನ್ನು ಮಾಡಿ ಅದರೊಳಗಡೆ ದೇವರು ಜೀವವನ್ನು ಕೊಟ್ಟರು. ಅದಕ್ಕೆ ನಾವೆಲ್ಲ ಬದುಕೋರಾಗಿದ್ದೀವಿ ಇವತ್ತು. ಈ ದೇಹ ಮಣ್ಣಿಂದ ಬಂದಿರೋದಕ್ಕೆ ಮಣ್ಣಲ್ಲಿ ಹಾಕ್ಬಿಡ್ತಾರೆ ನಾವು ಸತ್ತ ಮೇಲೆ. ಆದರೆ ನಮ್ಮಲ್ಲಿ ದೇವ್ರು ಕೊಟ್ಟಿರೋ ಆತ್ಮ ಇದೆಯಲ್ಲ, ಅದು ಮತ್ತೆ ದೇವ್ರ ಹತ್ರಕ್ಕೆ ಹೋಗುತ್ತೆ. ಹಲ್ಲೆಲೂಯಾ. ಹಾಗಾದರೆ ಈ ಭೂಲೋಕನೇ ಮನುಷ್ಯರಿಗೆಲ್ಲರಿಗೂ ಸ್ವರ್ಗವಾಗಿತ್ತು. ಭೂಲೋಕನೇ ಮನುಷ್ಯರಿಗೆ ಪರದೇಶವಾಗಿತ್ತು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಿರುವಂಥ ಮೆಸೇಜ್. ನಾವ್ಯಾರು ಸಾಯೋದಕ್ಕೆ ಸೃಷ್ಟಿಯಾಗಿಲ್ಲ. ಮನುಷ್ಯರು ಯಾರು ಸಾಯ್ತಾನೆ ಇರಲಿಲ್ಲ. ದೇವರು ಸಾಯೋದಕ್ಕಲ್ಲ ಸೃಷ್ಟಿ ಮಾಡಿದ್ದು, ಕಷ್ಟಪಡೋದಕ್ಕಲ್ಲ, ರೋಗಗಳಿಂದ ಬಳಲೋದಕ್ಕಲ್ಲ. ನಾವೆಲ್ಲ ಸಂತೋಷವಾಗಿ ಇರಬೇಕು ಅಂತ ದೇವರು ಸೃಷ್ಟಿ ಮಾಡಿದ್ದು. ಹಲ್ಲೆಲೂಯಾ. ಮತ್ತೆ ಯಾಕೆ ಜನರು ಸಾಯ್ತಾ ಇದ್ದಾರೆ? ಮತ್ತೆ ಯಾಕೆ ಜನರು ಇಷ್ಟು ಕಷ್ಟಪಡ್ತಿದ್ದಾರೆ? ನಿಮ್ಮ ಮನೆಯಲ್ಲೇ, ನಿಮ್ಮ ಕುಟುಂಬದಲ್ಲೇ, ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಷ್ಟು ಜನ ಕಷ್ಟಪಡ್ತಿದ್ದಾರೆ. ಅನೇಕ ವಿಧವಾದ ರೋಗಗಳಲ್ಲಿ, ಸಮಸ್ಯೆಗಳಲ್ಲಿ ಎಷ್ಟು ಜನ ಸಾಯ್ತಿದ್ದಾರೆ. ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಮನೆಯವರು ಎಷ್ಟೋ ಜನ ಸತ್ತೋಗಿದಾರಲ್ಲ. ಯಾಕಿದೆಲ್ಲ? ಯಾಕಂತ ಹೇಳಿದ್ರೆ, ಆ ಮೂಲ ಮನುಷ್ಯ ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿ ದೇವರ ಜೊತೆ ಇರಬೇಕು ಅಂತ ಸೃಷ್ಟಿಯಾಗಿ ಈ ಭೂಲೋಕವನ್ನು ಆಳ್ವಿಕೆ ಮಾಡಬೇಕು ಅಂತ ಸೃಷ್ಟಿಯಾದ. ನೀನು ನಾನು ಯಾರ ಜೊತೆ ಇರಬೇಕಾಗಿರೋದು? ದೇವರ ಜೊತೆ ಇರಬೇಕು. ಯಾರನ್ನು ಆರಾಧಿಸಬೇಕಾಗಿರೋದು? ದೇವರನ್ನ. ನೀನು ಮಾಡ್ಕೊಂಡಿರೋ ದೇವರನ್ನಲ್ಲ, ನಿನ್ನನ್ನು ಮಾಡಿರೋ ದೇವರನ್ನ. ಹಲ್ಲೆಲೂಯಾ. ನೀನು ನಾನು ಕಲ್ಲಿಂದನೋ ಮಣ್ಣಿಂದನೋ ಚಿನ್ನ ಬೆಳ್ಳಿ ಬಂಗಾರದಿಂದ ರೂಪಿಸ್ಕೊಂಡಿರುವಂಥ ಗೊಂಬೆಗಳಿಗೆಲ್ಲ ನಾವು ಪೂಜೆ ಮಾಡಬೇಕಾಗಿರೋದು. ಅವು ಬರೀ ಗೊಂಬೆಗಳೇ, ಅವುಗಳು ಯಾವ ಜೀವ ಇಲ್ಲ. ಜೀವ ಇರೋ ದೇವರು ಗೊಂಬೆಗಳಲ್ಲಿ ಇರೋದಿಲ್ಲ, ನಿನ್ನಲ್ಲಿರೋಕ್ಕೆ ಇಷ್ಟಪಡ್ತಾನೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮ್ಮನ್ನ ಸೃಷ್ಟಿ ಮಾಡಿರೋ ದೇವರನ್ನ ನಾವು ಆರಾಧನೆ ಮಾಡೋದು ಬಿಟ್ಟು, ಪ್ರಾರ್ಥನೆ ಮಾಡೋದು ಬಿಟ್ಟು, ನಾವು ಮಾಡ್ಕೊಂಡಿರುವಂತಹ ದೇವರುಗಳನ್ನು ಪೂಜೆ ಮಾಡ್ತಾ ಇದ್ದೀವಿ. ಎರಡನೇದಾಗಿ ನಾವು ನೋಡುವಾಗ ಮೂಲ ಪಾಪ ಎಂಬುದಾಗಿ, ಮೂಲ ಮನುಷ್ಯ ದೇವ್ರ ಜೊತೆ ಇದ್ದಿದ್ರೆ ಭೂಲೋಕನೇ ಸ್ವರ್ಗವಾಗ್ತಾ ಇತ್ತು. ನಾವು ಸಾಯೋ ಅವಶ್ಯಕತೆ ಇರಲಿಲ್ಲ, ಪರಲೋಕಕ್ಕೆ ಹೋಗೋ ಅವಶ್ಯಕತೆನೂ ಇರಲಿಲ್ಲ. ಈ ಭೂಲೋಕನೇ ಮನುಷ್ಯರಿಗೆ ಸ್ವರ್ಗವಾಗ್ತಾ ಇತ್ತು. ಇಲ್ಲೇ ಕಷ್ಟ ಇರ್ತಿರ್ಲಿಲ್ಲ. ಈಗ ಏದೇನ್ ತೋಟದಲ್ಲಿ ಹೇಗೆ ಕಷ್ಟ ಇರಲಿಲ್ಲ, ಕಣ್ಣೀರಿರಲಿಲ್ಲ, ದುಃಖ ಇರಲಿಲ್ಲ, ಮರಣ ಇರಲಿಲ್ವೋ ಹಾಗೇನೆ ನಮ್ಮೆಲ್ಲರಿಗೂ ಕೂಡ ಖಂಡಿತವಾಗಲೂ ಕೂಡ ಯಾವ ಕಷ್ಟ ನೋವು ಇರ್ತಿರ್ಲಿಲ್ಲ. ಇದೆಲ್ಲ ಪ್ರಾರಂಭವಾಗಿದ್ದು ಯಾವುದರಿಂದ? ದೆವ್ವದಿಂದ. ನಾನು ಹೇಳಿದೆ, ಇಬ್ಬರು ವ್ಯಕ್ತಿಗಳಿರ್ತಾರೆ. ಒಂದು ದೇವರು, ಎರಡನೇದು ಯಾವುದು? ಎಲ್ಲರೂ ಜೋರಾಗಿ ಹೇಳಿ. ಮೊದಲನೇದು ದೇವರು, ಎರಡನೇದು ದೆವ್ವ. ದೇವರು ನಿನ್ನನ್ನು ಸೃಷ್ಟಿ ಮಾಡಿ ಈ ಲೋಕವನ್ನೆಲ್ಲ 6 ದಿನ ಸೃಷ್ಟಿ ಮಾಡಿ 7ನೇ ದಿನ ವಿಶ್ರಾಂತಿ ತೆಗೆದುಕೊಂಡು ದೇವ್ರಿಗೋಸ್ಕರ ನೀನು ಜೀವಿಸ್ಬೇಕು, ದೇವರ ಜೊತೆ ಜೀವಿಸ್ಬೇಕು ಅಂತ ದೇವರು ಸೃಷ್ಟಿ ಮಾಡಿರ್ಬೇಕಾದ್ರೆ ಆ ಏದೇನ್ ತೋಟದಲ್ಲಿ ದೆವ್ವ ಬರ್ತಾನೆ. ಸರ್ಪದ ರೂಪದಲ್ಲಿ ಆ ದೆವ್ವ ಬಂದು ಹೇಳೋದೇನು ಗೊತ್ತಾ? ಆದಮ, ಅವ್ವ, ದೇವರು ನಿಮಗೆ ಈ ಮರದ ಹಣ್ಣನ್ನು ತಿನ್ಬೇಡ ಅಂತ ಹೇಳಿದಾರ? ಹೌದು, ತಿನ್ಬೇಡ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಗೊತ್ತಾ? ನೀನು ಇದನ್ನು ತಿಂದರೆ ನೀನೇ ದೇವರಾಗ್ತೀಯ ಅಂತ ಹೇಳಿ. ಇವತ್ತು ಮನುಷ್ಯರೇ ದೇವ್ರುಗಳಾಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಸ್ವಾಮೀಜಿಗಳು, ಗುರೂಜಿಗಳು, ಏನು ದೊಡ್ಡ ದೊಡ್ಡವರು ಮನುಷ್ಯರೆಲ್ಲ ಹೋಗಿ ಅವ್ರ ಪಾದಕ್ಕೆ ಅಡ್ಡ ಬೀಳ್ತಾರೆ. ಮನುಷ್ಯರ್ಯಾರು ದೇವರಲ್ಲ. ಮನುಷ್ಯನ ಯಾರನ್ನೂ ನಾವು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಆರಾಧನೆ ಮಾಡೋದಕ್ಕೆ, ಸ್ತುತಿಸೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ಒಬ್ಬರೇ ದೇವ್ರು ಮಾತ್ರನೇ ಅರ್ಹ, ದೇವ್ರು ಮಾತ್ರನೇ ಯೋಗ್ಯ. ಹಲ್ಲೆಲೂಯಾ. ಆ ಸೈತಾನ ಬಂದೇನು ಮಾಡ್ದ? ಪಾಪದಲ್ಲಿ ಬೀಳಿಸ್ದ. ತಿನ್ಬೇಡ ಅಂತ ಹೇಳಿರುವಂಥ ಹಣ್ಣನ್ನು ತಿನ್ನಿಸಿ ದೇವರ ವಿರುದ್ಧವಾಗಿ ಅವಿಧೇಯರಾಗಿ ನಡ್ಕೊಳ್ಳುವಂತೆ ಮಾಡಿ ಆ ಪಾಪದಲ್ಲಿ ಬಿದ್ದರು. ಆ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಮರಣ ಬಂತು. ಪಾಪ ಕೊಡೋ ಸಂಬಳ ಮರಣ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಯಾವಾಗ ಆದಮವ ಪಾಪ ಮಾಡಿದ್ರೋ ಅದೇ ಕ್ಷಣದಲ್ಲಿ ಮರಣ ಅವ್ರ ಜೀವನದಲ್ಲಿ ಬಂತು. ಯಾವಾಗ ಅವರು ಪಾಪ ಮಾಡಿದ್ರೋ ಕಣ್ಣೀರು ಬಂತು. ಯಾವಾಗ ಅವ್ರು ಪಾಪ ಮಾಡಿದ್ರೋ ಸಮಸ್ಯೆಗಳು ಬಂತು. ಯಾವಾಗ ಅವರು ದೇವರ ಮಾತನ್ನು ಮೀರಿ ನಡ್ಕೊಂಡ್ರೋ ಅವರಿಗೆ ರೋಗಗಳು ಬಂತು. ಸಮಾಧಾನ ಹೋಯಿತು, ಸಂತೋಷ ಹೋಯಿತು, ಕೊಲೆಗಳು ನಡೀತು. 1-2 ಪಾಪಗಳು ಒಂದರ ಮೇಲೆ ಒಂದು. ಮನುಷ್ಯ ಸಂತೋಷವನ್ನು ಹುಡ್ಕೊಂಡು ಇವತ್ತು ಏನೆಲ್ಲ ಪ್ರಯಾಸ ಪಡ್ತಿದ್ದಾನೆ.
ಆದರೆ ಅವನು ಪಡೋ ಪ್ರಯಾಸ ಎಲ್ಲ ಅವನಿಗೆ ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನು ತರ್ತಿದೆ. ದೇವರಿಂದ ದೂರ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಪಾಪ. ಹೇಳಿ ಅಲ್ಲ, ದೇವರಿಂದ ದೂರ ಆಗೋದಕ್ಕೆ ಕಾರಣ ಏನು? ಪಾಪ. ಇವತ್ತಿಗೂ ಕೂಡ ದೊಡ್ಡ ಪಾಪ ಯಾವುದು ಗೊತ್ತಾ? ಯಾರು ಗೊತ್ತು ದೊಡ್ಡ ಪಾಪ ಯಾವುದು? ಇಲ್ಲಿರೋರು ದೊಡ್ಡ ಪಾಪ ಯಾವುದು? ಯಾವುದು ದೊಡ್ಡ ಪಾಪ? ಯೇಸುವನ್ನ ನಿನ್ನ ದೇವರಂತ ನಂಬದೇ ಇರೋದೇ ದೊಡ್ಡ ಪಾಪ. ಅದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ. ಬೇರೆ ಏನೇ ತಪ್ಪು ಏನೇ ಪಾಪ ಮಾಡಿದ್ರು ಕೂಡ ಕ್ಷಮಾಪಣೆ ಇದೆ. ನೀನು ಯೇಸುವನ್ನೇ ನಂಬಿಲ್ಲ ಅಂದರೆ ಎಲ್ಲಿ ಕ್ಷಮಾಪಣೆ ಇದೆ? ನೀನು ಯೇಸುವನ್ನೇ ನಂಬಿಲ್ಲ ಅಂದರೆ ಸ್ವರ್ಗಕ್ಕೆ ಎಲ್ಲಿ ಹೋಗ್ತೀಯ ನೀನು? ಯೇಸುವನ್ನೇ ನಂಬಿಲ್ಲ ಅಂದರೆ ರಕ್ಷಣೆ ಎಲ್ಲಿಂದ ಸಿಗುತ್ತೆ ನಿನಗೆ? ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೈತಾನನು ಈ ಲೋಕದಲ್ಲಿ ಬಂದ. ಸೈತಾನನು ಆದಾಮ ಅವರನ್ನು ಯಾಮಾರಿಸಿದಾಗ ಇವತ್ತಿಗೂ ಕೂಡ ಈ ಲೋಕದಲ್ಲಿರುವಂಥ ಜನರನ್ನು ಯಾಮಾರಿಸ್ತಿದ್ದಾನೆ, ಪಾಪದಲ್ಲಿ ಬೀಳಿಸ್ತಾ ಇದ್ದಾನೆ, ನರಕದ ಕಡೆಗೆ ನಡೆಸ್ತಾ ಇದ್ದಾನೆ. ನರಕ ಅನ್ನೋದು ನಿಜ, ಕಟ್ಟುಕತೆ ಅಲ್ಲ. ಅದು ಪರಲೋಕ ಅನ್ನೋದು ಎಷ್ಟು ನಿಜಾನೋ ನರಕ ಅನ್ನೋದು ಕೂಡ ಅಷ್ಟೇ ನಿಜ ಇದೆ. ಮೂರನೇದಾಗಿ ನಾವು ನೋಡುವಾಗ ಮೂಲ ರಕ್ಷಣೆಯನ್ನು ನಾವು ನೋಡ್ತೇವೆ. ಆದಿಕಾಂಡ 3:15 ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಸ್ತ್ರೀ ಸಂತಾನ. ಆ ಸ್ತ್ರೀ ಸಂತಾನ ಬಂದು ಸೈತಾನನ ಆ ದೆವ್ವದ ತಲೆಯನ್ನು ಜಜ್ಜುತ್ತಾನೆ ಎಂಬುದಾಗಿ ಆದಿಕಾಂಡದಲ್ಲೇ ದೇವರು ಹೇಳಿದ್ದಾರೆ, ವಾಗ್ದಾನ ಮಾಡಿದ್ದಾರೆ. ಯೇಸು ಏನೋ ಹಠಾತ್ತಾಗಿ ಡಿಸೆಂಬರ್ 25 ಹುಟ್ಟಿದ್ದಲ್ಲ, ಆದಿಯಲ್ಲೇ ದೇವರು ಇದ್ದರು. ಹಲ್ಲೆಲೂಯಾ. ಆದಿಯಲ್ಲೇ ಯೇಸು ಇದ್ದರು. ಆ ಯೇಸು ಸ್ತ್ರೀಯ ಮೂಲಕ, ಸ್ತ್ರೀ ಸಂತಾನ ಅಂದರೆ ಕನ್ಯಳು ಮರಿಯಳ ಮೂಲಕ ಯೇಸು ಹುಟ್ಟಿದ್ದನ್ನು ನಾವು ನೋಡ್ತೇವೆ. ಆ ಸ್ತ್ರೀ ಸಂತಾನವಾಗಿ ಯೇಸು ಬರ್ತಾನೆ ಎಂಬುದಾಗಿ ನಾವು ನೋಡಿದ್ದೀವಿ. ಯೆಶಾಯ 7:14 ನಾವು ನೋಡುವಾಗ ಇಮ್ಮಾನುವೇಲನು ಹುಟ್ಟುತ್ತಾನೆ ಎಂಬುದಾಗಿ. ಒಬ್ಬ ಕನ್ನಿಕೆಯು ಗರ್ಭವತಿಯಾಗಿ ಒಂದು ಮಗನನ್ನು ಹಡೆಯುವಳು, ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದಾಗಿ. ಇಮ್ಮಾನುವೇಲ್ ಅಂದರೆ ಏನರ್ಥ? ಇಮ್ಮಾನುವೇಲ್ ಅಂದರೆ ಏನರ್ಥ? ದೇವರು ನನ್ನ ಕೂಡ ಇದ್ದಾನೆ. ಹೇಳಿ ಅಲ್ಲ. ಯಾಕೆ ಯೇಸು ಈ ಲೋಕಕ್ಕೆ ಬಂದಿದ್ದು ಗೊತ್ತಾ? ನಿನ್ನ ಜೊತೆ ಇರೋದಕ್ಕೆ. ಹಲ್ಲೆಲೂಯಾ. ಕ್ರಿಸ್ಮಸ್ ಅಂತ ನಾವೇನು ಆಚರಣೆ ಮಾಡ್ತಿದ್ದೀವಿ, ಏನಕ್ಕೆ ಕ್ರಿಸ್ಮಸ್ ಮಾಡ್ತಿರೋದು? ಯೇಸು ನಿನ್ನ ಜೊತೆ ಇರೋದಕ್ಕೆ ಬಂದ ದಿನ. ಯಾಕಂದ್ರೆ ನೀನು ನಾನು ಯೇಸುನ ಬಿಟ್ಟು ದೂರ ಹೋಗ್ಬಿಟ್ಟಿದ್ದೀವಿ. ಸೈತಾನ, ಆ ದೆವ್ವ ನಮ್ಮನ್ನ ಪಾಪದಲ್ಲಿ ಬೀಳಿಸಿ ದೇವರಿಂದ ದೂರ ಮಾಡಿಬಿಟ್ಟಿದೆ. ಹಾಗಾಗಿ ನಾವೆಲ್ಲರೂ ಸಾಯ್ತಾ ಇದ್ದೀವಿ. ಇವತ್ತು ನನಗೇನು ಆರೋಗ್ಯ ಇದೆ, ಶಕ್ತಿ ಇದೆ, ಬಲ ಇದೆ, ನಾನೇನಾದರೂ ಮಾಡಬಲ್ಲೆ ಅನ್ನೋ ಒಂದು ಇದಿರುತ್ತೆ ನಮಗೆ, ಹುಮ್ಮಸ್ಸು. ಆದರೆ ಏನಾದರೂ ಒಂದು ಅನಾರೋಗ್ಯ ಬಂತು ಅಂದರೆ ಆಗಲೇ ಸೋತೋಗ್ಬಿಡ್ತೆ. ಎಷ್ಟೋ ಜನ ಈಗ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಪ್ರತಿದಿನ ಸಾಯ್ತಾ ಇದ್ದಾರೆ, ಪ್ರತಿದಿನ ಅನಾರೋಗ್ಯದಲ್ಲಿ, ಪ್ರತಿದಿನ ಕಷ್ಟಗಳಲ್ಲಿದ್ದಾರೆ. ಯಾಕೆ ಈ ಕಷ್ಟಗಳು, ಯಾಕೆ ಈ ಸಮಸ್ಯೆಗಳು ಅಂದರೆ ಪಾಪ ಮಾಡಿ ನಾವು ದೇವರಿಂದ ದೂರವಾಗಿರೋದ್ರಿಂದ. ಆದರೆ ಆ ಪಾಪವನ್ನು ಕ್ಷಮಿಸೋದಕ್ಕೆ, ನಿನ್ನನ್ನು ಆ ಪಾಪದಿಂದ, ಆ ದೆವ್ವದಿಂದ, ಆ ನರಕದಿಂದ ಬಿಡಿಸೋದಕ್ಕಾಗಿಯೇ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಹಲ್ಲೆಲೂಯಾ. ನೀನು ಇವತ್ತು ಯೇಸುವನ್ನು ಸಂಪೂರ್ಣ ನಂಬಿಕೊಂಡಿಲ್ಲ ಅಂದರೆ, ಆ ಯೇಸು ನನ್ನ ಸೃಷ್ಟಿಕರ್ತ, ಯೇಸು ನನ್ನನ್ನು ರಕ್ಷಣೆ ಮಾಡೋದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾರೆ ಅನ್ನೋ ಸತ್ಯವನ್ನು ನೀನು ನಂಬಿಲ್ಲ ಅಂದರೆ ನಿನಗೆ ಈ ಲೋಕದಲ್ಲಿ ಬೇರೆ ಎಲ್ಲೂ ರಕ್ಷಣೆ ಇರೋದಿಲ್ಲ. ವಾಕ್ಯವನ್ನು ಓದ್ಕೊಂಡಿವಿ ನಾವು ಪ್ರಾರಂಭದಲ್ಲೇ, ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರೋ ಬೇರೆ ಯಾವ ಹೆಸರಲ್ಲೂ ಕೂಡ ನಿಮಗೆ ರಕ್ಷಣೆ ಸಿಗುವುದಿಲ್ಲ. ಹಲ್ಲೆಲೂಯಾ. ಆ ಹೆಸರು ಮಾತ್ರ. ಯಾವ ಹೆಸರದು? ಯೇಸು ಎಂಬ ಹೆಸರಲ್ಲಿ ಮಾತ್ರ ನನಗೆ ರಕ್ಷಣೆ ಇದೆ ಎಂಬುದಾಗಿ ನಾವು ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವೆ ನನ್ನ ರಕ್ಷಕನಾಗಿ ಲೋಕಕ್ಕೆ ಬಂದಿದ್ದಾರೆ. ಇವತ್ತು ಯಾರು ಯೇಸುವನ್ನು ನಂಬ್ತಾರೋ ಅವರು ರಕ್ಷಣೆ ಹೊಂದುತ್ತಾರೆ. ಯೋಹಾನ ಸುವಾರ್ತೆಯಲ್ಲಿ 1:12 ಹೇಳುತ್ತೆ, ಯಾರ್ಯಾರು ಆತನ ಅಂಗೀಕರಿಸ್ಕೊಂಡ್ರು ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು ಅವ್ರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು ಅಂತ. ನೀನು ಯೇಸುವನ್ನು ನಂಬ್ಕೊಂಡ್ರೆ ನೀನು ದೆವ್ವದ ಮಗನಾಗಿ, ಮಗಳಾಗಿ ಅಲ್ಲ, ದೇವರ ಮಗನಾಗಿ ಮಾರ್ಪಡ್ತೀಯ. ಹಲ್ಲೆಲೂಯಾ. ನಾನು ಹೇಳಿದೆ ಈ ಲೋಕವನ್ನೇ ದೇವರು ಒಂದು ಸ್ವರ್ಗವಾಗಿ ಮಾಡಿದ್ರು ಅಂತ. ಇವತ್ತು ಈ ಲೋಕ ನರಕವಾಗಿಬಿಟ್ಟಿದೆ. ಇವತ್ತು ಈ ಲೋಕ ನರಕವಾಗಿಬಿಟ್ಟಿದೆ. ಎಷ್ಟೋ ಜನ ಆತ್ಮಹತ್ಯೆಗಳು ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಯಾಕೆ ಹೇಳಿ? ಅವ್ರಿಗೆ ಈ ಲೋಕ ನರಕವಾಗಿಬಿಟ್ಟಿದೆ, ಈ ಜೀವನ ಒಂದು ನರಕವಾಗಿಬಿಟ್ಟಿದೆ. ಹಾಗಾಗಿನೇ ಸತ್ತು ಹೋಗ್ತಾ ಇದ್ದಾರೆ.
ಸತ್ತೇನೋ ಹೋಗ್ತಿದ್ದಾರೆ, ಆದರೆ ಎಲ್ಲಿಗೆ ಹೋಗ್ತಿದ್ದಾರೆ? ಇನ್ನೂ ಭಯಂಕರವಾದ ನರಕಕ್ಕೆ ಹೋಗ್ತಿದ್ದಾರೆ. ಅವರು ಎಂದಿಗೂ ತಪ್ಪಿಸಿಕೊಳ್ಳಕ್ಕಾಗದೇ ಇರುವಂಥ ನರಕಕ್ಕೆ ಹೋಗ್ತಾ ಇದ್ದಾರೆ. ಆದರೆ ನೀನು ನಾನು ಸೈತಾನನಿಂದ ಮೋಸ ಹೋಗದೆ, ಸುಳ್ಳು ಬೋಧನೆಗಳಿಂದ ಮೋಸ ಹೋಗದೆ ಯೇಸುವನ್ನು ಸಂಪೂರ್ಣವಾಗಿ ನಾವು ನಂಬೋಣ. ಯೇಸುನ ನಂಬೋರು ದೇವ್ರ ಮಕ್ಕಳಾಗೋ ಅವಕಾಶ ಪಡ್ಕೊಳ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿಯೇ ಯೇಸು ಲೋಕಕ್ಕೆ ಬಂದಿದ್ದು, ನಿನ್ನನ್ನು ನನ್ನನ್ನು ರಕ್ಷಿಸೋದಕ್ಕಾಗಿಯೇ ಯೇಸು ಬಂದಿದ್ದು. ಇವತ್ತು ಲೋಕವನ್ನೆಲ್ಲ ನೀನು ಸಂಪಾದನೆ ಮಾಡಿಕೊಂಡು ಯೇಸುನ ನಂಬಿಲ್ಲ ಅಂದರೆ ಎಲ್ಲವನ್ನ ನೀನು ಕಳ್ಕೊಳ್ತೀಯ. ಕೊನೆಗೆ ನಿನ್ನ ಆತ್ಮವನ್ನು ಕೂಡ ನೀನು ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ನರಕದ ಬೆಂಕಿಯಲ್ಲಿ ಕಷ್ಟ ಬೀಳಬೇಕಾಗತ್ತೆ. ಯೋಹಾನ 3:16 ಹೇಳುತ್ತೆ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ನೀನು ನಂಬಿದ್ರೆ ನೀನು ನಾಶವಾಗೋದಿಲ್ಲ. ನೀನು ನಾಶವಾಗೋದಿಲ್ಲ. ಇವತ್ತು ಎಷ್ಟೋ ಜನ ನನ್ನ ಗಂಡ ನಂಬ್ತಿಲ್ಲ, ಅದಕ್ಕೆ ನಾನು ಬರ್ತಿಲ್ಲ. ನನ್ನ ಹೆಂಡತಿ ಸಭೆಗೆ ಬರ್ತಿಲ್ಲ, ಅದಕ್ಕೆ ನಾನು ಬರ್ತಿಲ್ಲ. ನನ್ನ ಮಕ್ಕಳು ಬೇಡ ಅಂತಿದ್ದಾರೆ, ನಮ್ಮ ಪಕ್ಕದ ಮನೆಯವ್ರು ಬೇಡ ಅಂತಿದ್ದಾರೆ, ನಮ್ಮ ಊರವ್ರು ಬೇಡ ಅಂತಿದ್ದಾರೆ. ಅವ್ರ ಮಾತುಗಳು ಕಟ್ಕೊಂಡು ನಾವು ನರಕಕ್ಕೆ ಹೋಗ್ಬೇಕಾಗತ್ತೆ. ಇಲ್ಲಿ ವಾಕ್ಯ ಹೇಳ್ತಿರೋದು, ನೀನು ನಂಬಿದರೆ ನೀನು ರಕ್ಷಣೆ ಹೊಂದ್ತೀಯ. ಆಮೇಲೆ ನಿನ್ನ ಆತ್ಮವನ್ನು ಯಾರು ರಕ್ಷಣೆ ಮಾಡೋಕ್ಕಾಗಲ್ಲ. ನಿನ್ನನ್ನು ನೀನು ರಕ್ಷಿಸ್ಕೋಬೇಕಾಗಿದೆ ಯೇಸು ನಾಮದಲ್ಲಿ ನಂಬಿಕೆ ಇಟ್ಟು. ಹಲ್ಲೆಲೂಯಾ. ಹಾಗಾಗಿ ಈ ಒಂದು ಕ್ರಿಸ್ಮಸ್ ನಿಜವಾದ ಕ್ರಿಸ್ಮಸ್ ಆಗಿ ನಿನ್ನ ಜೀವನದಲ್ಲಿ ನಿಜವಾದ ಸಂತೋಷವನ್ನು ತರುವಂಥ ಕ್ರಿಸ್ಮಸ್ ಆಗಿರಬೇಕು ಅಂದರೆ ಸತ್ಯವನ್ನು ತಿಳ್ಕೊ. ನಾನು 3 ವಿಷಯ ಹೇಳಿದೆ. ನೀನು ಎಲ್ಲಿಂದ ಬಂದಿದೆಯಾ ಅನ್ನೋದನ್ನು ನೀನು ಸರಿಯಾಗಿ ತಿಳ್ಕೊಬೇಕು. ಏನೋ ಮಂಗದಿಂದ ಬಂದ ಅಂತ ಎಲ್ಲರೂ ಹೇಳ್ತಾರೆ, ಇರ್ಬೋದು ಬಿಡು, ಎಲ್ಲಿಂದ ಬಂದರೆ ಏನು ಬಂದಿದ್ದೀನಲ್ಲ. ಅಲ್ಲ, ಮನುಷ್ಯರೆಲ್ಲರೂ ಎಲ್ಲಿಂದ ಬಂದರು ಅಂತ ನೀನು ಸರಿಯಾಗಿ ತಿಳ್ಕೋಬೇಕು. ಎರಡನೇದಾಗಿ ನೀನು ಈ ಲೋಕದಲ್ಲಿ ಯಾಕೆ ಬದುಕಬೇಕು ಅನ್ನೋದು ಸರಿಯಾಗಿ ತಿಳ್ಕೋಬೇಕು. ಏನಕ್ಕಾಗಿ ಬದುಕಬೇಕು ಅನ್ನೋದು ನೀನು ತಿಳ್ಕೋಬೇಕು. ಮೂರನೇದಾಗಿ ಸತ್ತ ಮೇಲೆ ನೀನು ಎಲ್ಲಿಗೆ ಹೋಗ್ತೀಯ ಅನ್ನೋದು ಸರಿಯಾಗಿ ನೀನು ತಿಳ್ಕೋಬೇಕು. ಈಗ ನೀನು ಇಲ್ಲಿಂದ ಹೋಗ್ತೀಯ ಅಂದರೆ, ಈ ಚರ್ಚೆ ಮುಗಿದ ಮೇಲೆ, ಪ್ರಾರ್ಥನೆ ಮುಗಿದ ಮೇಲೆ ನೀನು ಇಲ್ಲಿಂದ ಹೋಗ್ತೀಯ ಅಂದರೆ ಹೋಗೋಕ್ಕೆ ಮುಂಚೆ ನಿನಗೆ ಗೊತ್ತಿರುತ್ತೆ ಇಲ್ವಾ ಎಲ್ಲಿಗೆ ಹೋಗ್ತಿದ್ಯಾ ಅಂತ? ಇಲ್ಲಿರೋರು ನಿಮಗೆ ಕೇಳ್ತಿರೋದು, ನಿಮಗೆ ಗೊತ್ತಾಗುತ್ತಾ ಇಲ್ವಾ? ಸಭೆಯಿಂದ ಹೊರಗಡೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತಾ ಇಲ್ವಾ ಎಲ್ಲಿಗೆ ಹೋಗ್ಬೇಕಂತ? ಸುಮ್ಮನೆ ಹೋಗ್ತಿರ್ತೀರ ಯಾವುದೋ ದಾರಿ ಹಿಡ್ಕೊಂಡು? ಇಲ್ಲ, ಮನೆಗೆ ಹೋಗ್ಬೇಕಾ, ಟೌನ್ಗೆ ಹೋಗ್ಬೇಕಾ, ಇಲ್ಲ ಬೇರೆಯವ್ರ ಮನೆಗೆ ಹೋಗ್ಬೇಕಾ, ನಿನಗೆ ಗೊತ್ತಾಗುತ್ತೆ. ಹಾಗೇನೆ ನೀನು ಈ ಭೂಲೋಕ ಬಿಡೋಕ್ಕೆ ಮುಂಚೆನೆ ನೀನು ಎಲ್ಲಿಗೆ ಹೋಗ್ತಿದ್ದೀಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ನೀನು ಎಲ್ಲಿಗೆ ಹೋಗ್ತಿದ್ದೀಯ ಅನ್ನೋದು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನೀನು ನರಕಕ್ಕೆ ಹೋಗಬೇಕಾಗುತ್ತೆ. ಪರಲೋಕಕ್ಕೆ ಯೇಸು ಮಾತ್ರನೇ ಮಾರ್ಗ. ನಾವೆಲ್ಲಿಗೆ ಹೋಗಬೇಕು ಗೊತ್ತಿಲ್ಲದೆ ಇರೋದ್ರಿಂದಲೇ ಯೇಸು ಈ ಲೋಕಕ್ಕೆ ಬಂದಿದ್ದು. ಆ ಪರಲೋಕಕ್ಕೆ ಹೇಗೆ ಹೋಗಬೇಕು ಮನುಷ್ಯರು ಗೊತ್ತಿಲ್ಲದಿರೋದ್ರಿಂದಲೇ ಯೇಸು ಮನುಷ್ಯನಾಗಿ ಈ ಲೋಕಕ್ಕೆ ಬಂದಿದ್ದು. ನಾನು ಹೋಗೋ ದಾರಿ ನಿಮಗೆ ಗೊತ್ತಿಲ್ಲದಿರೋದ್ರಿಂದ ನಾನೇ ಈ ಲೋಕಕ್ಕೆ ಬಂದಿದ್ದೀನಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಈಗ ಮತ್ತೆ ಯೇಸು ಪರಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ, ನಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡೋಕ್ಕೆ ಹೋಗಿದ್ದಾರೆ. ಈಗ ನಾವು ಹೋದರೂ ಕೂಡ ಹೋಗೋಕ್ಕಾಗಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಮತ್ತೆ ಬರ್ತೀನಿ, ನಾನು ಬಂದು ನಿಮ್ಮನ್ನು ನಾನಿರೋ ಜಾಗ ಕರ್ಕೊಂಡು ಹೋಗ್ತೀನಿ ಅಂತ. ಹಲ್ಲೆಲೂಯಾ. ಯೇಸು ಇರೋ ಜಾಗ ಸ್ವರ್ಗವಾಗಿದೆ. ಯೇಸುವಿನ ಜೊತೆ ನಾವಿದ್ರೆ ಅದು ಸ್ವರ್ಗವಾಗಿದೆ. ಹಲ್ಲೆಲೂಯಾ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ, ಬಲಪಡಿಸಲಿ. ಕೇಳಿರುವಂಥ ಈ ವಾಕ್ಯವನ್ನು ನಾವು ಹಿಡ್ಕೊಂಡು ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದೋಣ. ಆಗ ಮಾತ್ರನೇ ಈ ಕ್ರಿಸ್ಮಸ್ಗೆ ನಿಜವಾದ ಅರ್ಥ ಇದೆ. ಆಗ ಮಾತ್ರನೇ ನೀನು ಸಭೆಗೆ ಬಂದಿದ್ದಕ್ಕೆ ಅರ್ಥ ಇದೆ. ಆಗ ಮಾತ್ರನೇ ನೀನು ದೇವರ ಮಗನಾಗಿ ಮಗಳಾಗಿ ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳೋದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರನ್ನು ನೀವು ತಾನೇ ನಿಮ್ಮ ಪರಿಶುದ್ಧಾತ್ಮನಿಂದ ತುಂಬಿಸಿ ಬಲಪಡಿಸಿರಿ, ನಿಮ್ಮ ಕೃಪೆಯಿಂದ ತುಂಬಿಸಿರಿ ದೇವರೇ. ಕೇಳಿರುವಂಥ ಸತ್ಯ ವಾಕ್ಯಗಳು ಅವರ ಹೃದಯಗಳಲ್ಲಿ ಮುದ್ರೆಯಾಗುವಂತೆ ಎಲ್ಲ ತಪ್ಪಾದ ಮುದ್ರೆಗಳನ್ನು ತೆಗೆದುಬಿಟ್ಟು ನಿಮ್ಮ ಒಂದು ಸುವಾರ್ತೆಯ ಸತ್ಯದ ಮುದ್ರೆಗಳು ಅವರ ಹೃದಯಗಳಲ್ಲಿ, ಅವರ ಆಲೋಚನೆಗಳಲ್ಲಿ ಕೊಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಅಪ್ಪ, ಅದೇ ಅವರ ಹೃದಯಗಳಲ್ಲಿ ಬೇರು ಬಿಟ್ಟು ಅವರ ಸ್ವಭಾವವಾಗಿ ಮಾರ್ಪಡುವಂತೆ ಸಹಾಯ ಮಾಡಿ ಹೊಸದಾಗಿ ಹುಟ್ಟೋದಕ್ಕೆ ಇಲ್ಲಿ ಬಂದಿರುವಂಥ ಹೊಸಬರೆಲ್ಲರೂ ಕೂಡ ಪರಿಶುದ್ಧಾತ್ಮನಿಂದ ಅವಕಾಶ ಮಾಡಿಕೊಡ್ಬೇಕಾಗಿ ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್.